ನಮ್ಮಲ್ಲಿ ಸಹಿತ ಅನೇಕ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೆಲವೊಂದಿಷ್ಟು ಈ ಒಂದು ಇಲೆಕ್ಷನ್ ಸಂದರ್ಭದಲ್ಲಿ ತಮಗೆ ಬೇಕಾದ ಫೋಟೋಗಳನ್ನ ಕಟ್ ಮಾಡೋ ಸಲುವಾಗಿರೋ ಸಹಿತ ಕೆಲವೊಂದು ಹೆಸರು ತೆಗೆದಾರೋ ಆರೋಪ ಇಲ್ಲಿ ಕಾಂಗ್ರೆಸ್ ಮಾಡ್ತಾ ಇದೆ ಮತ್ತು ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ. ಹೀಗಾಗಿ ಇದು ಒಟ್ಟಾರೆ ಏನು ಸೂಚಿಸತ್ತಪ್ಪ ಅಂತಂದ್ರೆ, ನಾವು ಸಿಂಪಲಾಗಿ ಹೇಳುವಂಥದ್ದು ಧರ್ಮ ಅಂದರೆ ಏನು, ಅನೇಕ ಸಲ ಈ ವಿಷಯ ಚರ್ಚೆ ಮಾಡಿದಾಗ ಒಂದು ವಿಷಯ ಕನ್ಫರ್ಮ್ ಆಗ್ತದೆ, ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳುವಂಥದ್ದು, ಅದು ಗೌರವಪೂರ್ವ ಇರುವಂಥದ್ದು, ಅದು ಧರ್ಮ ಅನ್ನುವಂಥದ್ದಂತೆ. ಧರ್ಮವು ರಕ್ಷಿತ ರಕ್ಷಿತ, ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ ಅದು ರಕ್ಷಣೆ ಮಾಡುತ್ತೆ ಅನ್ನೋದನ್ನು ಕೇಳಿದಾಗ ಅಹಿಂಸಾತ್ಮಕವಾಗಿ ನಾವು ಅವ್ರ ಪ್ರೀತಿ ತೋರಿಸ್ತಾರೆ, ಅವ್ರು ನಮ್ಮ ಪ್ರೀತಿ ತೋರಿಸ್ತಾರೆ ಅನ್ನೋದು ಸಂದೇಶ ಅಲ್ಲದ. ಇದನ್ನು ಗಾಂಧೀಜಿಯವ್ರ ಮೇಲೆ ಹೇಳುವಂಥದ್ದು. ಮೊದಲು ನಮ್ಮ ಜನರನ್ನ ಹೇಳ್ಕೊಂಡು ಜೊತೆಗೆ ಅವ್ರಿಗೂ ಹೇಳೋಣ, ಯಾಕಂದ್ರೆ ಕೂಡಿ ಬದುಕಬೇಕಾಯ್ತು ಅನ್ನೋಂಥ ಮಾತು ಹೇಳ್ತಾ ಇದ್ದರು. ಆದರೆ ಅದು ಯಶಸ್ವಿ ಆಗಲಿಲ್ಲ. ಎರಡೂ ಕಡೆ ಮತಾಂತರಗಳಿಗೆ ಅಥವಾ ಮೂಲಭೂತವಾದಿಗಳು ಅದಕ್ಕೆ ಅವಕಾಶ ಕೊಡಲಿಲ್ಲ. ಇವತ್ತು ಈ ಸ್ಥಿತಿ ಆಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ಬಾಂಗ್ಲಾದಲ್ಲಿ ನಮ್ಮ ಅನೇಕ ಹಿಂದೂಗಳು ಅಥವಾ ಮೈನಾರಿಟಿ ಜನರು ಹೊಡಿದನ್ನು ನೋಡಿದಾಗ ನಾವು ಹೇಳ್ತೀವಿ, ಹೊಡಿಬೇಡಪ್ಪ ಮಾಡಿಬೇಡ್ತೀವಿ, ಬಿಡ್ಕೊಳ್ತೀವಿ. ಆದರೆ ಅವರು ಕೇಳ್ತಾ ಇಲ್ಲ. ನಾವು ಅದೇ ರೀತಿಯಾಗಿ ವರ್ತಿಸ್ತಾ ಇಲ್ಲ ಅನ್ನುವಂಥ ಮಾತನ್ನು ನಾವು ಗಮನಿಸಬೇಕಾಗಿದೆ. ಯಾವಾಗ ನಾವು ಪೂರ್ಣ ಪ್ರಮಾಣದಲ್ಲೇ ಪ್ರಾಮಾಣಿಕ ಉಳಿದೀವಪ್ಪ ಅಂದ್ರೆ ನೇರವಾಗಿ ಹೇಳಕ್ಕೆ ಬರ್ತದೆ, ಇದು ಮಾಡಲಿಕ್ಕೆ ಹೋಗ್ಬೇಡ್ರಿ, ನೀವು ಅಣ್ಣತಮ್ಮಗಿರೋನು ಅನ್ನುವಂಥ ಒಂದು ಭಾವನೆಯನ್ನು ಎರಡೂ ಕಡೆ ಸರ್ಕಾರಗಳು ಬಿತ್ತಬೇಕಾಗಿದೆ. ಈ ಸರ್ಕಾರಗಳು ಏನಾಗಪ್ಪ ಅಂದ್ರೆ ತಮ್ಮ ಲಾಭ ದೃಷ್ಟಿದಾಗ ಒಂದು ರೀತಿ ಮಾತಾಡೋದು, ಇನ್ನೊಂದು ರೀತಿ ಮಾತಾಡೋದ್ರಿಂದ ಈಗ ಸಮಸ್ಯೆ ಹೆಚ್ಚಾಗ್ತಾ ಹೊರಟದ. ಮತ್ತು ನಾವಿಲ್ಲಿ ಹೆಚ್ಚು ಕಡಿಮೆ ಭಾರತ ಸುತ್ತಮುತ್ತ ಎಲ್ಲ ದೇಶಗಳಲ್ಲೂ ಮುಸಲ್ಮಾನರಿದ್ದಾರೆ, ಮತ್ತು ಅಲ್ಲಿ ನಮ್ಮ ಹಿಂದೂಗಳು ಇದ್ದಾರೆ. ಹೋಗಿ ನಾವು ನಮ್ಮ ಹಿಂದೂಗಳು ಚೆನ್ನಾಗಿರ್ಬೇಕಪ್ಪ ಅಂದ್ರೆ ನಾವು ಅವ್ರ ಮುಸಲ್ಮಾನರಿಗೆ ಒಂದು ರಾಜಕೀಯ ಒಂದು ಸಂವಿಧಾನದಲ್ಲಿ ಏನದ ಅವಸರಗಳು ಸಿಗುವಂಥ ವ್ಯವಸ್ಥೆ ಮಾಡೋ ಜೊತೆಗೆ ನಾವು ವಿಶ್ವಾಸಕ್ಕೆ ನಾವು ಹೌದಪ್ಪ ಅಂತ ನೋಡುವಂಥ ಭಾವನೆ ಬೆಳೆಸಿದ್ರೆ ನಿಶ್ಚಿತವಾಗಿ ಅದು ಕಡಿಮೆ ಆಗ್ತದೆ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ ಇದೆ. ಇನ್ನು ಇದಕ್ಕೆ ನಮ್ಮ ಇವತ್ತಿನ ಸರ್ಕಾರ ವಿಚಾರ ಮಾಡಬೇಕು, ಜೊತೆಗೆ ಅವ್ರಿಗೂ ಸಹಿತ ಒಂದು ಆದ್ಯತೆ ಕೊಡಬೇಕು, ಮಾತಾಡಿಸ್ಬೇಕು. ಹೋಗ್ರಿ, ನಮ್ಮಲ್ಲಿ ಗಾದಿ ಮಾತೈತಲ್ಲ, ಹೂವಿಲ್ಲ ಹೂವಿನ ಪಗಳೆಪ್ಪ ಮನಸ್ಸು ಕೊಟ್ಟು ರಂಭಿಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು, ಅಥವಾ ನಮಗೆ ಎಷ್ಟೋ ಮನಸ್ಸು ನೋವಾಗಿದ್ರು ಪ್ರೀತಿಯಿಂದ ಮಾತಾಡೋದನ್ನ ಬೆಳೆಸ್ಕೋಬೇಕು ಅನ್ನುವಂಥ ಒಂದು ಮಾತುಗಳನ್ನು ಗಮನಿಸಿದಾಗ ವಿಶೇಷವಾಗಿ ಪ್ರೀತಿ ವಿಶ್ವಾಸ ತೋರಿಸೋದ್ರಿಂದ ಸಹಿತ ಈ ಒಂದು